ವೀಕ್ಷಕರೇ, SIRನಲ್ಲಿ ಅಂದರೆ ಮತದಾರರ ಪಟ್ಟಿನಲ್ಲಿ ಹೆಸರುಳಿಸ್ಕೊಳ್ಳೋದು ಈಗ ದೊಡ್ಡ ಸವಾಲಿನ ಕೆಲಸ ಆಗ್ತಿದೆ. 2002ರಲ್ಲಿ ಹೆಸರಿತ್ತು, ಈಗ ಹೆಸರಿದ್ರೂ ಕೂಡ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನೋ ಕಾರಣಕ್ಕೆ ಅಥವಾ ಅಡ್ರೆಸ್ಸಿಗೆ ಸಂಬಂಧಪಟ್ಟಂತೆ ಮ್ಯಾಪಿಂಗ್ ಸರಿಯಾಗಿ ಆಗದೆ ಇದ್ದರೆ ಹೀಗೆ ಹೆಸರು ಕೈ ಬಿಟ್ಟು ಹೋಗಲಿಕ್ಕೆ ನಾನಾ ದಾರಿಗಳಿದ್ದಾವೆ, ನಾನಾ ಕಾರಣಗಳಿದ್ದಾವೆ. ಇಷ್ಟೆಲ್ಲವನ್ನೂ ಮೀರಿ ಯಾವ ಕಾರಣಕ್ಕೂ ನನ್ನ ಹೆಸರು ಮಿಸ್ ಆಗಬಾರ್ದು ಅಂತಂದರೆ ಮತದಾರರು ಏನು ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆದಂಥ ಡಾಕ್ಟರ್ ಸುನೀಲ್ ಕುಮಾರ್ ಹೇಳ್ತಾರೆ. ಏನು ಮಾಡ್ಬೇಕು ಸರ್? ಈಗ ಒಂದು ತಮಗೆ ಅಲ್ಲೇನು ಎನ್ಯುಮರೇಷನ್ ಫಾರ್ಮ್ ಅಂತ ಬರುತ್ತೆ, ಅದರಲ್ಲಿ 2 ಡೇಟಾ ಇರುತ್ತೆ. ಒಂದು 2002 2025. 2025 ಪ್ರಿಂಟ್ ಆಗಿ ರೆಡಿಯಾಗಿ ಇರುತ್ತೆ. ಅದನ್ನು ನಾವೇನು ಮಾಡಲಿಕ್ಕೆ ಯಾರು ಮತದಾರರು ಏನು ಮಾಡೋ ಅವಶ್ಯಕತೆ ಇಲ್ಲ. ಬಟ್ 2002ರಲ್ಲಿ ಏನು ಡೇಟಾ ಇದೆ ಅದನ್ನು ಆ್ಯಸ್ ಇಟ್ ಈಸ್ ವೋಟರ್ ಪಟ್ಟಿಯಲ್ಲಿ ತಮ್ಮದೇನಿತ್ತು ಅದನ್ನೇ ಫಿಲ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ತಪ್ಪು ಬರ್ದಿರ್ತಾರಲ್ಲಿ, ಏನೋ ಅಲ್ಪ ಪ್ರಾಣ ಮಹಾಪ್ರಾಣ ತಪ್ಪಾಗಿರ್ಬೋದು, ಇನ್ಷಿಯಲ್ ಮುಂದೆ ಹಿಂದೆ ಹಿಂಗೆಲ್ಲ ಆಗಿರ್ಬೋದು. ಏನು ಮಾಡ್ಬೇಕಾಗಲ್ಲ, ಅಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಬರಿಬೇಕು. ಅಲ್ಲಿ ತಪ್ಪಾಗಿದ್ರು ಅದೇ ಥರ ಬರಿಬೇಕು. ಯಾಕಂದರೆ ಇದನ್ನು ಮ್ಯಾಚ್ ಮಾಡೋದು ಸಾಫ್ಟ್ವೇರು. ಓಕೆ, ಸಾಫ್ಟ್ವೇರ್ಗಳಿಗೆ ನೀವು ತಪ್ಪು ಸರಿ ಅಂತ ಗೊತ್ತಾಗಲ್ಲ. ಹಾಗಾಗಿ ಅಲ್ಲಿ ನೀವು ನಿಮ್ಮ ಹೆಸರು ಯಾವ ಥರ ಇತ್ತೋ ಆ ಪಟ್ಟಿಯಲ್ಲಿ, ಅದಕ್ಕೆ 2002 ಪಟ್ಟಿಯಲ್ಲಿ ತಮ್ಮ ಹೆಸರು ಯಾವ ಥರ ಇದೆ, ತಮ್ಮ ತಪ್ಪಿದ್ರು ಅಂದರೆ ತಪ್ಪು ಅಂತ ಹೇಳಲ್ಲ, ಆ್ಯಸ್ ಇಟ್ ಈಸ್ ಬರಿಬೇಕು. ಇದು ನನ್ನ ನಿರ್ದೇಶನ ಅಲ್ಲ, ಚುನಾವಣಾ ಆಯೋಗದು. ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ, ಆ್ಯಸ್ ಇಟ್ ಈಸ್ ಬರೀರಿ. ಸೊ ದಟ್ ಅವಾಗ ಮ್ಯಾಚಿಂಗ್ ಮಾಡಿದಾಗ ಆಗುತ್ತೆ. ಆಮೇಲೆ ಅದರಲ್ಲಿ ಮುಂದೆ ಸಮಸ್ಯೆ ಇದ್ದಾಗ ಮುಂದೆ ನೋಡ್ಕೊಳ್ಳೋಣ, ತಿದ್ದುಪಡಿ ಮಾಡೋ ಟೈಮಲ್ಲಿ ಮಾಡೋಣ. ಬಟ್ ಫಸ್ಟ್ ಥಿಂಗ್ ಆ್ಯಸ್ ಇಟ್ ಈಸ್ 2002 ಡೇಟಾದಲ್ಲಿ ಎಲೆಕ್ಷನ್ ಆಯೋಗದ ಒಂದು ಪಟ್ಟಿಯಲ್ಲಿ ತಮ್ಮದೇನು ಹೆಸರು ಅಥವಾ ಮಾಹಿತಿ ಇರುತ್ತೋ ಅದೇ ಮಾಹಿತಿನ ಬರಿಬೇಕಾಗುತ್ತೆ. ಸೊ ಇದು ಒಂದು ಪಾರ್ಟ್. ಎರಡನೇ ಪಾರ್ಟ್ ಏನಂದರೆ BLOಗಳದ್ದು ಕೆಲವೊಂದು ಜವಾಬ್ದಾರಿ ಇರುತ್ತೆ. ತಾವೇನಾದರೂ ಅಲ್ಲಿ ಫಿಲ್ ಮಾಡಿ ಕೊಟ್ಟಾಗ ಅದನ್ನು ಕರೆಕ್ಟಾಗಿ ಮ್ಯಾಚ್ ಆಗಿದೆಯೋ ಇಲ್ಲೋ ಅಂತ BLOಗಳು ಕೂಡ ಅಲ್ಲಿ ಮನೇಲಿ ನೋಡಬೇಕು. ಅವರು ನನಗೆ ಟೈಮ್ ಇಲ್ಲ ಅಥವಾ ನನಗೆ ಕೆಲಸದ ಒತ್ತಡ ಭಾಳ ಇದೆ ಅಂತೇಳಿ ಅವ್ರು ನೋಡದೇ ಇರೋದು ತಪ್ಪಾಗುತ್ತೆ. ಸರ್, ನೀವು ಹೇಳ್ತೀವಿ, ಇದು ನನ್ನ ಪ್ರಕಾರ ವೆರಿ ಸಿಂಪಲ್ ಟ್ರಿಕ್. ಆ್ಯಸ್ ಇಟ್ ಈಸ್ ಬರಿಬೇಕು. ಓಕೆ, ಹೌದು. ಹೆಂಗೂ ಮೇಲ್ಗಡೆ ಆ ಪಟ್ಟಿಲಿ ಡೀಟೇಲ್ಸ್, ಹೌದು, ಎಲ್ಲ ಡೀಟೇಲ್ ಅಲ್ಲಿ ಅದನ್ನ ಹಂಗೆ ಬರಿಬೋದು. ಹೌದು, ಬರೆದ್ರೆ 2002 ಈ ಸಲ 25ಕ್ಕೆ SIRಲ್ಲಿ ನಮ್ಮ ಪಟ್ಟಿಲಿ ನಮ್ಮ ಹೆಸರು ಇದ್ಕೊಳ್ಳುತ್ತೆ. ಹೌದು. ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರೆ ಕರೆಕ್ಷನ್ ಹಾಕ್ಸೋಣ, ಇನ್ನೊಂದೇನಿದ್ರು ಕರೆಕ್ಷನ್ ಹೌದು. ಹೌದು. ಈ ಸಿಂಪಲ್ ಟ್ರಿಕ್ನ BLOಗಳು ಮತದಾರರಿಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ. ಭಾಳಷ್ಟು ಕಡೆ ಏನಾಗಿದೆ ಅಂದರೆ BLOಗಳಿಗೆ ಟ್ರೈನಿಂಗ್ ಆಗಿಲ್ಲ. ತಮಗೆ ಗೊತ್ತಿರೋ ಹಾಗೆ ಈವನ್ ಒಂದು ದಿನ ಇದ್ದಾಗೂ ಕೂಡ ಎಷ್ಟೋ ಕಡೆ BLOಗಳಿಗೆ ನಾವು ಫೀಲ್ಡಲ್ಲಿ ಕೇಳಿದಾಗ ಅವರಿಗೆ ಎಷ್ಟೋ ಕಡೆ ತುಂಬಲಿಕ್ಕೆ ಏನು ಮಾಡಬೇಕಂತ ಗೊತ್ತಿಲ್ಲ, ಅಥವಾ ಸಾಫ್ಟ್ವೇರ್ ಇಶ್ಯೂ ಆದರೆ ಏನು ಮಾಡಬೇಕಂತ ಗೊತ್ತಿಲ್ಲ. ಅವರಿಗೆ ಸರಿಯಾದ ತರಬೇತಿ ಆಗಿಲ್ಲ. ಹಾಗಾಗಿ ಏನದು BLOಗಳ ಜವಾಬ್ದಾರಿ ಏನಪ್ಪ ಅಂದರೆ ಬಂದುಬಿಟ್ಟು ಮನೆಗೆ ಭೇಟಿ ಮಾಡಿ ಮನೆಯಲ್ಲಿ ಪ್ರತಿಯೊಂದು ಕರೆಕ್ಟಾಗಿ ಇದೆಯಾ, ತುಂಬ್ತಾರ, ಅವ್ರಿಗೆ ಮಾಹಿತಿ ಬೇಕಾ ಎಲ್ಲ ಕೊಟ್ಟು ಸಂಪೂರ್ಣ ಜವಾಬ್ದಾರಿ ಇರುತ್ತೆ. ಈಗ ನಾನೊಂದು ಟ್ರೈನಿಂಗ್, ನಾನೇ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀನಿ, ನನಗೆ ಸರಿಯಾದ ನನಗೆ ಸರಿಯಾದ ಮಾಹಿತಿ ಇಲ್ಲ ಅಥವಾ ನನಗೆ ಸರಿಯಾದ ಅದ್ರ ಬಗ್ಗೆ ತರಬೇತಿ ಇಲ್ಲ, ತಿಳುವಳಿಕೆ ಇಲ್ಲ ಅಂದರೆ ಅದರಿಂದ ಭಾಳಷ್ಟು ತೊಂದರೆಗಳು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಅಲ್ಟಿಮೇಟಾಗಿ BLOಗಳಿಗೆ ಏನೂ ಆಗೋದಿಲ್ಲ, ಬಟ್ ಯಾವಾಗಲೂ ಬರೋದು ಮತದಾರರ ಮೇಲೆ ಬರುತ್ತೆ. ಹಾಗಾಗಿ ಮತದಾರರು ಜಾಗೃತರಾಗಿ ಇರಬೇಕಾಗತ್ತೆ, ಫಾಲೋ ಅಪ್ ಮಾಡಬೇಕಾಗತ್ತೆ. ಅದೇ ಜಾಗೃತರಾಗಿರೋದು ಅಂತಂದರೆ ಅದೇ ನಾನು ಹೇಳಿದ ಸಿಂಪಲ್ ಟ್ರಿಕ್ಕು. ಅದನ್ನು BLOಗಳು ಆರಾಮ್ಸೆ ಮಾಡಿಸ್ಬಿಡ್ಬೋದಲ್ಲ ಅಂತ. ಅಲ್ಲ, ಖಂಡಿತವಾಗ್ಲೂ ಕೆಲವು ಕಡೆ ಮಾಡಿಸ್ತಾ ಇದ್ದಾರೆ, ಭಾಳಷ್ಟು ಕಡೆ ಆಗ್ತಾ ಇಲ್ಲ. ಆಮೇಲೆ ಅದು ತುಂಬಲಿಕ್ಕೆ ಯಾವ ಥರ ಅಂತ ಕೆಲವೊಂದು ಕಡೆ ಮಾಹಿತಿ ತಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ. BLOಗಳಿಗೆ ಕೂಡ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ. ಇದು ಸರಿನಾ, ಇದು ತಪ್ಪ, ಆ ಬೂತಲ್ಲಿ ಅದಿಲ್ಲ ಅಂದರೆ ಏನು ಮಾಡಬೇಕು, ಯಾವ ಥರ ಮಾಡಬೇಕಾಗುತ್ತೆ. ಈಗ ತಾವು ಶಿಫ್ಟಿಂಗ್ ಹೋದಾಗ ಏನು ಮಾರ್ಗದರ್ಶನ ಕೊಡಬೇಕು, ಶಿಫ್ಟ್ ಆಗಿರೋವಂಥವ್ರಿಗೆ ಏನು ಮಾಡಬೇಕಾಗತ್ತೆ. ಸೊ ಹೀಗೆ ಹಲವಾರು ಉದಾಹರಣೆಗಳನ್ನ ಅಥವಾ ಹಲವಾರು ಸಮಸ್ಯೆಗಳನ್ನ ಅವರು ಕೂಡ ಎದುರಿಸ್ತಾ ಇದ್ದಾರೆ. ಜೊತೆಗೆ ಟಾರ್ಗೆಟು, ಇಷ್ಟು ದಿನಕ್ಕೆ ಫಾರಮ್ ಕೊಡಿ, ಇಷ್ಟು ದಿನಕ್ಕೆ ಇಸ್ಕೊಂಬನ್ನಿ, ಇಷ್ಟು ದಿನಕ್ಕೆ ಡಿಜಿಟೈಸೇಷನ್ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಹಲವಾರು ಒತ್ತಡ ಇದೆ. ಹಾಗಾಗಿ ಆ ಒಂದು ಕಾರಣದಲ್ಲಿ ಕೆಲವೊಬ್ಬರು ಮಾಡ್ಬೋದು, ಕೆಲವೊಂದರು ಮಾಡದೇ ಇರ್ಬೋದು. ಆಮೇಲೆ ಎಲ್ಲರಿಗೂ ಏನು ಹೊಸ್ದಾಗಿ ನಾವು ಏನೇ ಒಂದು ಕೊಟ್ಟರೆ ಎಲ್ಲರೂ ಟೆಕ್ ಸೇವಿ ಇರುವಂಥ ಸಾಧ್ಯತೆ ಕಮ್ಮಿ. ಆವಾಗ ಟೆಕ್ನಾಲಜಿ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂದರೆ ಅವರಿಗೆ ಭಾಳ ಅಂಥ BLOಗಳು ಭಾಳ ಸಮಸ್ಯೆಗಳನ್ನ ಕೂಡ ಎದುರಿಸ್ತಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.